ವಾಹನ ಚಲಾಯಿಸಿದರೆ ಇನ್ನು ಮುಂದೆ ದಂಡ ಬೀಳೋದು ಗ್ಯಾರಂಟಿ. ಪೊಲೀಸರು ಈಗಾಗಲೇ 5,000ಕ್ಕೂ ಹೆಚ್ಚು ವಾಹನ ಸವಾರರ ಮೇಲೆ ಕೇಸು ದಾಖಲು ಮಾಡಿದ್ದು, ವಾಹನ ಸವಾರರು ಹೈ ಬೀಮ್ ಲೈಟ್ ಬಳಸುವುದರಿಂದ ಎದುರುಗಡೆ ಬರುವ ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟಾಗಿ ಅಪಘಾತ ಹೆಚ್ಚಾಗುವ ಸಂಭವವಿದ್ದು, ಇದೀಗ ಪೊಲೀಸರು ಇಂತಹವರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೈ ಬೀಮ್ ಹೆಡ್ಲೈಟ್ ಬಳಸಿದರೆ ನಿಮ್ಮ ವಾಹನದ ಮೇಲೆ ಬೀಳುತ್ತೆ ಕೇಸ್. ಹೌದು, ಹೆಚ್ಚು ಬೆಳಕು ಹೊರಸೂಸುವ ಹಾಗೂ ಕಣ್ಣು ಕುಕ್ಕುವ ಹೈ ಬೀಮ್ ಹೆಡ್ಲೈಟ್ ಬಳಸಿ ವಾಹನ ಚಲಾಯಿಸಿದ ಚಾಲಕರಿಗೆ ಬಿಸಿ ಮುಟ್ಟಿಸಿರುವ ರಾಜ್ಯ ಪೊಲೀಸರು ಕಳೆದ 4 ದಿನಗಳಲ್ಲಿ 5,000 ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಕಣ್ಣು ಕುಕ್ಕುವ ರೀತಿ LED ದೀಪ ಬಳಸಿ ವಾಹನ ಚಲಾಯಿಸಿದ ಲಾರಿ, ಟ್ರಕ್, ಬಸ್, ಆಟೋ ಸೇರಿದಂತೆ ಇನ್ನಿತರ ವಾಹನಗಳ ಮೇಲೆ ರಾಜ್ಯ ಪೊಲೀಸರು 5,000 ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಬೆಂಗಳೂರಿನಲ್ಲಿ ಬರೋಬ್ಬರಿ 2,153, ಮೈಸೂರಿನಲ್ಲಿ 302, ತುಮಕೂರಿನಲ್ಲಿ 237, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 236, ರಾಯಚೂರಿನಲ್ಲಿ 260, ವಿಜಯನಗರದಲ್ಲಿ 182 ಸೇರಿದಂತೆ ರಾಜ್ಯದೆಲ್ಲೆಡೆ ಎದುರುಗಡೆಯಿಂದ ಬರುವ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಇದರಿಂದ ಅಪಘಾತ ಸಂಖ್ಯೆ ಹೆಚ್ಚಾಗಿವೆ. ಕೇಂದ್ರ ಮೋಟಾರ್ ವಾಹನ ಕಾಯ್ದೆಯಡಿ ನಮೂದಿಸಿರುವ ಮಾನದಂಡದಂತೆ ವಾಹನ ಸವಾರರು ಹೆಡ್ಲೈಟ್ ಅಳವಡಿಕೆ ಮಾಡಿಕೊಳ್ಳಬೇಕು. ಮಾರ್ಗಸೂಚಿ ಪಾಲನೆ ಮಾಡದಿದ್ದರೆ ಮೋಟಾರ್ ವಾಹನ ಕಾಯ್ದೆ ಸಂಚಾರಿ ನಿಯಮ ಉಲ್ಲಂಘಿಸುವ ಮುನ್ನ ಎಚ್ಚರ ಎಚ್ಚರ. ಇನ್ ಮುಂದೆ ರೂಲ್ಸ್ ಬ್ರೇಕ್ ಮಾಡಿದ್ರೆ 10 ಪಟ್ಟು ಹೆಚ್ಚು ದಂಡ. ವಾಹನ ಸವಾರರೇ ಅಲರ್ಟ್ ಅಲರ್ಟ್. ಸದ್ದೇ ಇಲ್ಲದಂತೆ ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ 10 ಪಟ್ಟು ಹೆಚ್ಚಿನ ದಂಡ ವಿಧಿಸುವ ಆದೇಶವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಮಾರ್ಚ್ 1ರಿಂದಲೇ ದುಬಾರಿ ದಂಡ ನಿಯಮ ಜಾರಿಗೆ ಬಂದಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ಹೆಲ್ಮೆಟ್ ಧರಿಸದೆ, ಸೀಟ್ ಬೆಲ್ಟ್ ಧರಿಸದೆ ವಾಹನ ಓಡಿಸುವುದು ಎಲ್ಲದಕ್ಕೂ ದುಪ್ಪಟ್ಟು ದಂಡ ಪಾವತಿಸಬೇಕಿದೆ. ಡ್ರಂಕ್ ಅಂಡ್ ಡ್ರೈವಿಂಗ್ಗೆ ಹೊಸ ದಂಡ 10,000, 6 ತಿಂಗಳು ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇದ್ದು, ಹಳೆಯ ದಂಡ 1,000 ಇತ್ತು. ಇನ್ನು ಡ್ರೈವಿಂಗ್ ವೇಳೆ ಮೊಬೈಲ್ ಬಳಕೆ ಮಾಡಿದರೆ 5,000 ದಂಡ ವಿಧಿಸಲಿದೆ. ಹಳೆಯ ದಂಡ 500 ರು ಇತ್ತು. ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸಿದ್ರೆ 10,000 ಹಾಗೂ 3 ತಿಂಗಳು ಲೈಸೆನ್ಸ್ ರದ್ದಾಗಲಿದೆ. ಹಳೆಯ ದಂಡ 100 ರೂಪಾಯಿ ಇತ್ತು. ಇನ್ನು ಸೀಟ್ ಬೆಲ್ಟ್ ಹಾಕದಿದ್ರೆ ಹೊಸ ದಂಡ 1,000 ಇದ್ದು, ಹಳೆಯ ದಂಡ 100 ರೂಪಾಯಿ ಇತ್ತು. ಅದು ಅಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಿದ್ರೆ 500ರಿಂದ 5,000 ರುಗೆ ಏರಿಕೆ ಮಾಡಲಾಗಿದೆ. ಇನ್ನು ವಾಹನಕ್ಕೆ ಇನ್ಶೂರೆನ್ಸ್ ಇಲ್ಲದಿದ್ರೆ 2,000 ದಂಡದ ಜೊತೆಗೆ 3 ತಿಂಗಳು ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಹಳೆಯ ದಂಡ 500 ರು ಇತ್ತು. ಎಮಿಷನ್ ಟೆಸ್ಟ್ ಇಲ್ಲದಿದ್ರೆ 1,000 ದಂಡ, 6 ತಿಂಗಳು ಜೈಲು ಹಾಗೂ ಸಮುದಾಯ ಸೇವೆ ವಿಧಿಸಬಹುದಾಗಿದೆ. ಇನ್ನು ಹಳೆಯ ದಂಡ 1,000 ರು ಇತ್ತು. ಬೈಕ್ನಲ್ಲಿ ಟ್ರಿಬಲ್ ರೈಡಿಂಗ್ ಮಾಡಿದ್ರೆ 100ರಿಂದ 1,000ಕ್ಕೆ ದಂಡ ಹೆಚ್ಚಿಸಲಾಗಿದೆ. ಆಂಬ್ಯುಲೆನ್ಸ್ಗೆ ರಸ್ತೆ ಬಿಡದಿದ್ರೆ ದಂಡದ ಮೊತ್ತವನ್ನ 1,000ರಿಂದ 10,000ಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು ಸಿಗ್ನಲ್ ಜಂಪ್ ಮಾಡಿದ್ರೆ ಹಳೆಯ ದಂಡ 500ರಿಂದ 5,000ಕ್ಕೆ ಏರಿಸಲಾಗಿದೆ. ವಾಹನಗಳಲ್ಲಿ ಓವರ್ಲೋಡ್ ಮಾಡಿದ್ರೆ ದಂಡದ ಮೊತ್ತವನ್ನ 2,000ದಿಂದ 20,000ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಅಪ್ರಾಪ್ತರು ವಾಹನ ಚಲಾಯಿಸಿದ್ರೆ 25,000 ದಂಡ ಹಾಗೂ 3 ವರ್ಷ ಜೈಲು ವಿಧಿಸಬಹುದು. ಜೊತೆಗೆ ಲೈಸೆನ್ಸ್ ರದ್ದಾಗಲಿದ್ದು 25 ವರ್ಷದವರೆಗೆ ಲೈಸೆನ್ಸ್ ಸಿಗುವುದಿಲ್ಲ. ಇದರ ಹಳೆಯ ದಂಡ 2,000 ಇತ್ತು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಅಬ್ದುಲ್ ಗೌಸ್. ವಿಶ್ವಾಸಾರ್ಹ ನ್ಯೂಸ್ ಅಂದ್ರೆ ASI TV ತುಮಕೂರು.